ಎಲ್ಲರಿ ಸೌಕರ ಪೊಲೀಸ್ ಬಂದಲ್ಲಿ ಎಲ್ಲರೂ ತಪ್ಪಿಸ್ಕೊಂಡ್ರ ನಾನಂತ್ರ ಸೇಫಪ್ಪ. ಹಾ ತಡಿ ಇಲ್ಲಿ ಅವನೊಬ್ಬ ಓಡ್ ಬರತ್ತ. ತಡಿಯೋ ಯಾಕಣ ಯಾಕಣ ಓಡ್ ಬರ್ತಾ ಇದ್ಯಾ? ಯಾಕಣ್ಣ ಓಡ್ ಬಂದಿ ಇಷ್ಟು ರೇಂಜಿಗೆ ಹೇಳಣ್ಣ. ಯಾಕಣ್ಣ ಹೇಳು. ಅಯ್ಯೋ ಬೆಳಗ್ಗೆ ಎದ್ದು ಟೀ ಕುಡಿಯೋಣ ಅಂತ ಹೋಗಿ ಟೀ ಕುಡ್ಕೊಂಡ್ ಬಂದೆ ಮನೆಗೆ. ಕಳ್ಳನ ಮಕ್ಕಳು ಕುತ್ಕೊಂಡ್ಬಿಟ್ಟವ್ರೆ. ಯಾರಣ್ಣ? ಅಯ್ಯೋ ಅವ್ರೆ ಕಣಪ್ಪ, ಸಂಘದವ್ರು. ಸಂಘದಲ್ಲಿ ಲೋನ್ ತಗೊಂಡಿದ್ದೆ, ಲೋನ್ ಕಟ್ಬೇಕಲ್ಲ. ನೀವು ಓಡ್ ಬಂದಿರೋದು ಅಲ್ಲೇ ಹೇಳಕ್ ಏನಾಗಿರ್ತಲೇ ನಿನಗೆ? ಯಾಕೋ ಮರ್ಯಾದೆ ಕೊಡು. ಏನ್ ಮರ್ಯಾದೆ ಕೊಡ್ತಿ? ಏನೋ ನಿಂದು? ಆಯ್ತಪ್ಪ, ನಂದೇ ತಪ್ಪು. ನೀನ್ ಯಾರು ನಿಲ್ಲ ಇಲ್ಲಿ ನಿಲ್ಲ ಅಂದ್ರೆ ಬರ್ತೀಯಲ್ಲ ನೀನು? ಏನಲ್ಲೇ ನಿಂದಲೇ ಎಲ್ಲಿರೋದ್ರು ಬರ್ತೀಯಲ್ಲೋ. ಹೋಯ್ತ ನಮ್ದು ನೆಂಟಿ ಆಗಿದ್ದ ನೀನು ಹೆಣ್ಣಿಗೆ ಮಾಡ್ಕೊಂಡ್ ಬಂದೆ ನನಗೆ. ಏನೋ ಮಾಡ್ತೀಯ ಈಗ? ಇದು ನನ್ನ ಮಂತ್ರದಂಡ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆನೇ ಇಲ್ಲ. ಕೋಟೆಗಳು ಅಲ್ಲ ಬಾಯ್ಲಿ, ಏನಪ್ಪ ನಾವಿಬ್ರು ಅವಾಗ್ಲಿಂದ ಹೊಡೆದಾಡ್ತಿದೀವಿ. ಹೌದು. ಒಂದೇಟು ಇಬ್ರಿಗೂ ಬೀಳ್ತಿಲ್ವಲ್ಲ? ಹೌದು ಬಾ, ಈಗ ರಿಯಲ್ ಆಗಿಬಿಟ್ರೆ ನಮ್ಮ ಈಗ. ಶಾಂತಿ ಶಾಂತಿ ಶಾಂತಿ. ಯಾಕ್ರಪ್ಪ ಈ ತರ ಕಿತ್ತಾಡ್ತಾ ಇದ್ದೀರಾ? ಜೀವನದಲ್ಲಿ ಏನಿದೆ? ಕಿತ್ತಾಟ ಒಳ್ಳೇದಲ್ಲಪ್ಪ. ಜೀವನದಲ್ಲಿ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀರಾ. ಈ ತರ ಎಲ್ಲ ಜಗಳ ಆಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ. ಆಹಾ, ಎಂತ ಮಾತು ನೋಡು. ಕಲಿಯೋ ಗುರುಗಳು ಹತ್ರ ನೀನು ಫಸ್ಟ್ ಕಲಿಯೋ. ನೀನ್ ಕಲಿಯೋ, ನೀ ಕಲಿಯೋ. ನೋಡಿ ರಾವಣನ ರಾತ್ರಿ ಎಲ್ಲ ಜೈಲಿಗೆ ಹಾಕಿದ್ರೆ ಶೂರ್ಪನಕ್ಕೆ ಬೇಲ್ ತಗೊಂಡ್ಬಂದ್ಲ. ಆ ತರ ನೀವು ಈಗ ತಾನೇ ಹೇಳ್ತಾ ಇದೀನಿ. ಆಲ್ರೆಡಿ ನೀವಲ್ಲೇ ಮತ್ತೆ ಕಿತ್ತಾಡ್ತಿದ್ದೀರಲ್ಲ, ಇದು ತಪ್ಪು. ಹಾಗೆಲ್ಲ ಮಾಡಬಾರ್ದಪ್ಪ. ಜೀವನದಲ್ಲಿ ಸಾಧಿಸ್ಬೇಕಾದ್ದು ತುಂಬಾ ಇದೆ. ಅದಕ್ಕೂ ಮಿಗಿಲಾಗಿ ನೀವೇನು ಕಿತ್ತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಷ್ಟಕ್ಕೂ ನೀವಿಬ್ರು ಏನಕ್ಕಪ್ಪ ಕಿತ್ತಾಡ್ತಾ ಇದ್ದೀರಾ? ಏನಿಲ್ಲ ಗುರುಗಳೇ, ಇವನು ಅಲ್ಲಿಂದ ಓಡ್ ಬಂದ. ಅದಕ್ಕೆ ಯಾಕೆ ಓಡ್ ಬಂದ ಅಂತೇಳಿ ಇವನಿಂದಾನೇ ಓಡ್ ಬಂದೆ ಗುರುಗಳೇ. ನಾನು ಇಷ್ಟೇ ಆಗಿದ್ ಕತೆ. ಸರಿ, ನನ್ನ ಪಾಡಿಗೆ ನಾನು ಓಡ್ ಬರ್ತಾ ಇದ್ದೆ, ನೀನ್ ಯಾಕೆ ಓಡ್ ಬಂದೆ ಅಲ್ಲಿಂದ? ಏನಿಲ್ಲ ಗುರುಗಳೇ, ಇಸ್ಪೋಟ್ ಆಡ್ಕೋತ ಕೂತಿದ್ದೆ. ಪೊಲೀಸ್ನವ್ರು ಬಂದ್ಬಿಟ್ರು. ಈ ನನ್ನ ಮಗ ಅಲ್ಲಿಂದ ಓಡ್ ಬರ್ತಿದ್ದ. ಇವ್ನು ಯಾಕೆ ಓಡ್ ಬರ್ತಾವನಿ ಪೊಲೀಸರು ಅಟ್ಟಿಸ್ಕೊಂಬಂದ್ರ ಅಂತೇಳಿ ನಾನು ಓಡ್ ಬಂದೆ ಇವನಿಂದ ಗುರುಗಳೇ. ಅಷ್ಟೇ ಗುರುಗಳೇ. ಹಿಂದೇನಪ್ಪ ಕತೆ? ಅಯ್ಯೋ ಗುರುಗಳೇ, ನಾನು 50,000 ರೂಪಾಯಿ ಸಂಘದಲ್ಲಿ ಲೋನ್ ತಗೊಂಡಿದ್ದೆ. ಒಂದು 2-3 ಕಂತು ಕಟ್ತೆ. ಆಮೇಲೆ ಕಟ್ಟಕ್ಕಾಗಲಿಲ್ಲ, ಅದಕ್ಕೆ ಓಡ್ ಬಂದೆ. ಕಟ್ಟ ಜೀವನದಲ್ಲಿ ಅಡ್ಡದಾರಿಗಳಿಗೆ ಹೋಗ್ಬಾರ್ದಪ್ಪ. ನಾವು ಒಳ್ಳೆ ದಾರಿಗೆ ಹೋಗ್ಬೇಕು. ಆಗ ನಮ್ಮನ್ನ ನೋಡಿ 4 ಜನ ಗೌರವ ಕೊಡ್ತಾರೆ. ನಾವು ಹೋಗೋ ದಾರಿ ಹೇಗಿರ್ಬೇಕು ಅಂದ್ರೆ ನಮ್ಮನ್ನ 4 ಜನ ಎತ್ತಿ ಮೆರೆಸೋ ತರ ಇರ್ಬೇಕು. ಈಗ ನಾನು ಹೇಳಿದ್ದು ಅರ್ಥ ಆಯ್ತದಪ್ಪ. ಜೀವನದಲ್ಲಿ ಏನು ಇರಲ್ಲ, ನಾವೆಲ್ಲ ತಿದ್ಕೊಂಡು ಹೋಗ್ಬೇಕು. ನಾವು ಮಾಡೋದೇ ಇರೋದು, ಗೊತ್ತಾಯ್ತಾ? ಹಾಕಿನ ಅಷ್ಟೇ, ಏನಿಲ್ಲ. ನೋಡು ಬಡ್ಡಿ ಮಗನೇ, ಊರು ತುಂಬ ಸಾಲ ಮಾಡಿಕೊಂಡು ನನಗೂ 5 ಲಕ್ಷ ದುಡ್ಡು ಕೊಡ್ದಲೆ ಕದ್ದೋಡಾಡ್ತಿದ್ಯಾ? ಏನ್ರಿ ಯಾರೇ ನೀವು? ನಮ್ಮ ಗುರುಗಳ ಮೇಲೆ ಕೈ ಹಾಕಿದ್ರ ನೀವು? ಏ ಗುರು ಅಲ್ಲ ಕಣೋ, ಕೆರ. ಓ ಗೆಳೆಯ, ಜೀವನ್ ಗೆಳೆಯ, ನಿಂದು ತುಂಬ ಪ್ರೀತಿ ಕಣೋ. ತಬ್ಬಿಕೋ 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 ತಬ್ಬಿಕೋ. ಓ ಗೆಳೆಯ